ಸಂಜೆ ಹೊತ್ತು ಈ ಲೈಟ್ ಆನ್ ಆಗಿದೆ ಅಂದ್ರೆ ಇಡ್ಲಿ ರೆಡಿ ಆಗಿದೆ ಅಂತೇಳಿ ಅಲ್ಲಿವರೆಗೂ ಅವ್ರ ಹಾಫ್ ಶಟರ್ಸ್ ಇರುತ್ತೆ. ಲೈಟ್ ಆನ್ ಮಾಡಿದ ತಕ್ಷಣ ಇಲ್ಲಿ ಹೋಗೋರ್ಗೆಲ್ಲ ಎಲ್ರಿಗೂ ಗೊತ್ತಿದೆ, ಲೈಟ್ ಆನ್ ಆದ್ರೆ ಇಡ್ಲಿ, ಆಫ್ ಆದ್ರೆ ಯಾರು ಕೇಳಲ್ಲ, ಹಂಗೆ ಹೋಗ್ತಾ ಖಾಲಿ ಆಗಿದೆ ಅಂತ. ವೆಲ್ಕಮ್ ಟು ಶಿವಮೊಗ್ಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಎಪಿಸೋಡ್ಗೆ ಈ ನಿಮ್ಮ ರೂಪ ಪ್ರಭಾಕರ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾವಿವತ್ತು ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹತ್ರ ಇದ್ದೀವಿ. ನೋಡಿ, ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ದಸರಾ ಟೈಮಲ್ಲಿ ಬಂದಿದ್ದೀವಿ. ಎಲ್ಲ ಇಲ್ಲಿ ಫುಲ್ಲು ವಿಜೃಂಭಣೆ ಸೆಲೆಬ್ರೇಷನ್ನು ಜೋರಾಗಿದೆ. ಸೊ ಮಾರಿಕಾಂಬಾ ದೇವಸ್ಥಾನದ ಎದುರುಗಡೆ ಒಂದು ಪುಟಾಣಿ ವಿಜಯ ಕಾಫಿ ಬಾರ್ ಅಂತ ಇದೆ. ಸ್ವಲ್ಪ SLV ಥರ, ಕೈಂಡ್ ಆಫ್ SLV. ಆದರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಸಂಜೆ ಹೊತ್ತು ನೀವೇನಾದರೂ ಬಂದರೆ ಒಂದೇ ಐಟಮ್ ಸಿಗೋದು, ಅದು ಇಡ್ಲಿ ಚಟ್ನಿ ಅಷ್ಟೇ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ನಮ್ಮ ವಿಡಿಯೋನಲ್ಲಿ ಒಂದೇ ಒಂದು ಐಟಮ್ ಸಿಗೋ ಜಾಗನ ಮಾಡ್ತಾ ಇರೋದು ಅಲ್ವಾ? ಹೌದು, ಕರೆಕ್ಟಾ? ಬೆಳಗ್ಗೆ ಬಂದರೆ ಇಲ್ಲಿ ಇಡ್ಲಿ ಮತ್ತು ರೈಸ್ ಬಾತು ಎರಡೂ ಇರುತ್ತೆ. ಸಂಜೆ ಹೊತ್ತು ಬಂದರೆ ಬಿಸಿ 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 ಇಡ್ಲಿ ಚಟ್ನಿ ಅಷ್ಟೇ. ಇಲ್ಲಿ ನೀಟಾಗಿ ಹಾಕಿ ಬಿಟ್ಟಿದ್ದಾರೆ ನೋಡಿ, ಇಡ್ಲಿ ಚಟ್ನಿ ದೊರೆಯುತ್ತದೆ. ಒಂದು ಜಾಗ ಪರವಾಗಿಲ್ಲ, ಒಂದು ಸ್ವಲ್ಪ ವಿಶಾಲವಾಗೇ ಇದೆ. ಇಡ್ಲಿ ಚಟ್ನಿ ಅಷ್ಟೇ ಸಿಗುತ್ತೆ ಅಂತ ಹೇಳಿದ್ರು. ಸೊ ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ, ಒಳಗೆ ಹೋಗಿ ಇವ್ರ ಟೈಮಿಂಗ್ಸ್ ಕೇಳೋಣ. ಆ್ಯಂಡ್ ಆ ಇಡ್ಲಿ ಚಟ್ನಿ ಬಿಕಾಸ್ ಒಂದನ್ನೇ ಅಷ್ಟು ಕಾನ್ಫಿಡೆಂಟಾಗಿ ಅವ್ರು ಮಾಡಬೇಕು ಅಂದರೆ ಪ್ರಾಡಕ್ಟು ಚೆನ್ನಾಗಿರಬೇಕು, ಅದನ್ನು ಜನ ಹುಡ್ಕೊಂಡು ಬಂದು ತಿಂತಾರೆ ಅಂದರೆ. ಇಲ್ಲಾಂದರೆ ಅವ್ರಿಗೆ ಬಾಡಿಗೆ ಮತ್ತು ಅದೆಲ್ಲ ವರ್ಕೌಟ್ ಆಗಬೇಕಲ್ವ. ಒಂದರಲ್ಲಿ ವರ್ಕೌಟ್ ಆಗಬೇಕು ಅಂದರೆ ಅದು ನಿಜವಾಗ್ಲೂ ಅಷ್ಟು ಚೆನ್ನಾಗಿರ್ಬೇಕು. ಸೊ ಎಕ್ಸ್ಪೆಕ್ಟೇಷನ್ ಅಲ್ಲಿಟ್ಕೊಂಡೇ ಒಳಗೆ ಹೋಗ್ತಾ ಇದ್ದೀನಿ. ಇವತ್ತು ನಿಮಗೆ ನಮ್ಮ 3 ಜನದ್ದು 3 ರಿವ್ಯೂ ಸಿಗುತ್ತೆ. ಸೊ ನೋಡುವ. ಒಳಗೆ ಹೋಗೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಸ್, ಒಂದೇ ಐಟಮು ತಿನ್ನೋದು. ಕಾಫಿ ಟೀ ಇರುತ್ತೆ ಬಹುಶಃ. ಓ ಹೌದಾ? ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ನನ್ನ ಟೀ ವಾಸನೆ ಬರ್ತಾ ಇದೆ. ಮೂಗು ತುಂಬ ಶಾರ್ಪ್, ನನಗೆ ಗೊತ್ತಿಲ್ಲ. ನೋಡುವ ಬನ್ನಿ. ಎಸ್, ಬಂದೆ ನೋಡಿ, ಒಳಗೆ ಬರ್ತಾ ಇದ್ದೀನಿ. ಅಯ್ಯೋ ಇರೋ ಒಂದು ಖಾಲಿ ಆಗಿ ಹೋಗ್ತಾ ಇದ್ದಂತೆ. ಬನ್ನಿ ಬನ್ನಿ, ಬೇಗ ಬನ್ನಿ. ನಾವು ಆ್ಯಕ್ಚುಲಿ 6 ಗಂಟೆಗೆ ಬಂದ್ವಿ ಸಾಯಂಕಾಲ. ಹಾಂ ಹೌದಾ? ನಾವು 6 ಗಂಟೆಗೆ ಬಂದ್ವಿ, ನೀವು ಓಪನ್ ಇರಲಿಲ್ಲ ಇನ್ನು. ಇವತ್ತು ಓಪನ್ ಮಾಡಲ್ವೇನೋ ಅಂತ ವಾಪಸ್ ಹೋದ್ವಿ ನಾವು. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಛಾಯಾ ಅಂತೇಳಿ. ಛಾಯಾ. ಮೇಡಮ್ ಇಲ್ಲಿ ಟೈಮಿಂಗ್ಸ್ ಏನು ಮೇಡಮ್? ಬೆಳಗ್ಗೆ 7:30 ಇಂದ 10 ಗಂಟೆ, ಸಂಜೆ 6 ರಿಂದ 8 ಗಂಟೆ. ಡೈಲಿ ಒಂದೊಂದು ರೈಸ್ ಐಟಮ್ ಇರುತ್ತೆ. ಸೋಮವಾರ ಶುಕ್ರವಾರ ಟೊಮೊಟೊ ಬಾತು, ಮಂಗಳವಾರ ಪಾಲಕ್ ರೈಸು, ಬುಧವಾರ ಶನಿವಾರ ರೆಗ್ಯುಲರ್ ಅದು ಬಿಸಿಬೇಳೆ ಬಾತು, ತುಂಬಾ ಫೇಮಸ್ ಅದು. ಗುರುವಾರ ಬುಧವಾರ ಶನಿವಾರ ಬಿಸಿಬೇಳೆ ಬಾತ್ ಫೇಮಸ್, ರೆಗ್ಯುಲರ್ ತಪ್ಸಲ್ಲ ಅದು. ಭಾನುವಾರ ಉಪ್ಪಿಟ್ಟು ಮತ್ತೆ ಚಿತ್ರಾನ್ನ. ಶುಕ್ರವಾರನ ಉಪ್ಪಿಟ್ಟು. ಇವತ್ತು ಗುರುವಾರ. ಇವತ್ತು ಮಂಡಕ್ಕಿ ಉಸ್ಲಿ ಇತ್ತು. ಮಂಡಕ್ಕಿ ಉಸ್ಲಿ ಮಿಸ್ ಮಾಡ್ಕೊಂಡ್ಬಿಟ್ವಿ ನಾವು. ಬೆಳಗ್ಗೆ ಬರಲಿಲ್ಲ, ಸಂಜೆ ಬಂದಿದ್ದೀವಿ. ಸೊ ಇಡ್ಲಿ ಚಟ್ನಿ ಸಿಗುತ್ತಲ್ವ ಇವಾಗ? ಸಿಗತ್ತೆ. ಇಡ್ಲಿ ಚಟ್ನಿ ಕಾಫಿ ಟೀ ಅಷ್ಟೇನಾ ಈಗ? ಹೌದು. ಓಕೆ ಸರಿ, 3 ಜನಕ್ಕೂ ಒಂದೊಂದು ಸಿಂಗಲ್ ಇಡ್ಲಿ ಮೇಡಮ್. ಫಸ್ಟ್ ನನಗೆ ಕೊಟ್ಬಿಡಿ, ಆಮೇಲೆ ಒಬ್ಬೊಬ್ಬರೇ ಬಿಸಿ ಬಿಸಿ ಇಡ್ಲಿ ತಿಂತೀವಿ. ಬಟ್ 3ನ್ನ ನಮ್ಮ ಹೆಸರಿಗೆ ಪಕ್ಕಕ್ಕೆ ಇಟ್ಬಿಟ್ಟೇನಿ ಬೇಕು ಅಂತ. ಚಂದ್ರು ಕ್ಯಾಂಟೀನ್ ಅಂತ ಫೇಮಸ್ ಆಯ್ತು, ಬಟ್ ವಿಜಯ ಕಾಫಿ ಬಾರ್ ಹೆಸರು ಅಷ್ಟೇ. ಚಂದ್ರು ಕ್ಯಾಂಟೀನ್ ಅಂತ ಯಾಕೆ ಫೇಮಸ್ ಇದ್ದಾರೆ? ಓ ಹೌದಾ? ವೆರಿ ನೈಸ್. ಮೇಡಮ್ ಇದು ಎಷ್ಟು ವರ್ಷ ಹಳೋದು? ಈಗ 15 ಇಯರ್ಸ್ ರನ್ನಿಂಗ್. 15ನೇ ವರ್ಷ ರನ್ನಿಂಗ್ 15 ಇಯರ್ಸ್. ಸೂಪರ್ ಮೇಡಮ್. 50. ಅಯ್ಯ ಸಾರಿ, 15. ಅದೇ ನೋಡಿ, ಇಂಗ್ಲೀಷಲ್ಲಿ ಒಂದೊಂದ್ಸಲ ಇದು ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ. 15 ಅಲ್ಲ 50. ಸೂಪರ್. ಎಷ್ಟು ಡಿಫ್ರೆನ್ಸ್ ಆಗೋಯ್ತು ನಂಬರ್. ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಆಪೋಸಿಟ್ ಮಾರಿಕಾಂಬಾ ದೇವಸ್ಥಾನ, ಕೋಟೆ ಮಾರಿಕಾಂಬಾ. ಬಟ್ ಯಾವ ಏರಿಯಾ ಇದು? ಕೋಟೆ ರೋಡ್. ಕೋಟೆ ರೋಡ್ ಅಂತಾನೆ, ಕೋಟೆ ರೋಡ್ ಅಂತಾನೆ ಬರುತ್ತೆ. ಓಕೆ ಸರಿ ಮೇಡಮ್, ಥ್ಯಾಂಕ್ ಯು. ಬಿಸಿ 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 ಇಡ್ಲಿ ಚಟ್ನಿ ನೋಡಿ, ಇಲ್ಲಿ ಸಿಂಗಲ್ ಇಡ್ಲಿ ಚಟ್ನಿ. ಆಲ್ರೆಡಿ ಒಂದು ಬೈಟ್ ತಗೊಂಡ್ಬಿಡಿದಾನೆ. ಕನ್ಫ್ಯೂಷನ್ ಆಯ್ತು ನನಗೆ, ಅಂದ್ರೆ ಒಂಥರ ಕನ್ಫ್ಯೂಸ್ ಆಯ್ತು. ಚಟ್ನಿ ಖಾರ ಖಾರವಾಗಿ ಖಾರ ನಿಮಗೆ. ಇಡ್ಲಿ ರೈಸ್ ಇಡ್ಲಿ ಇವನು ಏನು ಮಾಡಿರ್ತಾನೆ ಗೊತ್ತಾ, ಚಟ್ನಿ ಜಾಸ್ತಿ ತಗೊಂಡ್ಬಿಟ್ಟಿರ್ತಾನೆ ಫಸ್ಟೇ. ಅದಕ್ಕೆ ಇವಾಗ್ಲೂ ನೋಡು ಖಾರ ಅಂದ್ಮೇಲೆ ನೋಡು
ಚೆನ್ನಾಗಿದೆಯಾ? ಇಡ್ಲಿ ಫ್ಲಫಿ ಮತ್ತು ಸಾಫ್ಟು ಸಕ್ಕತ್ತಾಗಿದೆ. ಚಟ್ನಿ ತುಂಬ ಖಾರ ಇದೆ, ಆದರೂ ರುಚಿಯಾಗಿದೆ. ರುಚಿಯಾಗಿದೆ. ಓಕೆ, ಚಟ್ನಿಗೆ ಒಗ್ಗರಣೆ ಹಾಕಿ ಇಲ್ಲಿ ಕರಿಬೇವು ಸೊಪ್ಪು, ಸಾಸಿವೆ, ಎಲ್ಲಿ ಮೆಣಸಿನ್ಕಾಯಿ ತೋರಿಸು ನನಗೆ. ರೇಖಾ ಇಲ್ಲಿ ಸಿಕ್ತು. ಇಲ್ಲ, ಒಗ್ಗರಣೆ ತುಂಬ ಬಿತ್ತವಾಗಿ ಇದೆ. ಬಟ್ ತಿನ್ಕೊ ಹೋಗಿಲ್ಲ, ತಿನ್ನೋಕ ಅಲ್ಲಿ ಕೂತ್ಕೊಂಡು ತಿನ್ನೋಕ ಆರಾಮಾಗಿ. ಇಡ್ಲಿ ನೋಡೋಕ್ಕೆ ಸೂಪರ್ ಆಗಿ ಒಳ್ಳೆ ಕಲರ್ ಕಾಣಿಸ್ತಾ ಇದೆ ಆ್ಯಂಡ್ ಮೃದುವಾಗಿ ಚೆನ್ನಾಗೂ ಅನ್ನಿಸ್ತಿದೆ ನೋಡಿ. ಪರ್ಫೆಕ್ಟ್. ಇದು ಉದ್ದಿನಬೇಳೆ ಮತ್ತೆ ಇಡ್ಲಿ ರವೆಯಲ್ಲಿ ಮಾಡಿರೋ ಇಡ್ಲಿ ಇದ್ದಾಗಿದೆ. ಶೋರ್ ಬನ್ನಿ, ಒಂದು ಫೋಟೋ ತಗೊಂಡ್ಬಿಡ್ತೀನಿ ಮಧ್ಯದಲ್ಲಿ. ಬ್ರೇಕ್, ಸಣ್ಣ ಬ್ರೇಕ್, ಟೇಕ್ ಅ ಬ್ರೇಕ್. ಇಡ್ಲಿ ಸಾಫ್ಟ್ ಆಗಿ, ಸಾರಿ ಹೇಳೋದು ಮರ್ತ್ಬಿಟ್ಟೆ. ಬ್ಯಾಕ್ ಫ್ರಮ್ ದ ಬ್ರೇಕ್, ವೆಲ್ಕಮ್ ಬ್ಯಾಕ್. ಸೊ ಸಪ್ಪೆ ಇಡ್ಲಿಗೆ ಖಾರ ಚಟ್ನಿ ಚೆನ್ನಾಗಿದೆ ಕಾಂಬಿನೇಷನು. ಚಳಿ ಇದ್ರೆ ಚುರುಕ್ 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 ಅಂತ ಇರುತ್ತೆ ನೋಡಿ, ಸಾಕಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಖಾರ ಚೆನ್ನಾಗಿದೆ. ಹುರ್ಗಡ್ಲೆಕಾಯಿ ಚೂರು ಜಾಸ್ತಿ, ಹಸಿಮೆಣಸಿನ್ಕಾಯಿ. ಒಗ್ಗರಣೆ ನಾನು ಆಗಲೇ ಹೇಳ್ತಿದ್ದಾಗೆ ತುಂಬ ಮಿತವಾಗಿದೆ. ಚೆನ್ನಾಗಿದೆ, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಬಟ್ ನನಗೆ SLV ಚಟ್ನಿ ಥರ ಇಲ್ಲ ಇದು. ನಮ್ಮ ವಿನಾಯಕ ಚಟ್ನಿ ತರ ಇಲ್ಲ ಇಲ್ಲ, ಬೇರೆ ಥರನೇ ಇದೆ ಚಟ್ನಿ. ಖಾರವಾಗಿದೆ, ಸಖತ್ ಖಾರವಾಗಿದೆ, ಟೇಸ್ಟಿಯಾಗಿದೆ. ಬಟ್ ಈ ಥರ ಚಟ್ನಿ ನಾನು ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಎಲ್ಲೂ ತಿಂದಿಲ್ಲ. ಹಾಂ, SLVಗೆ ನಾನು 10ಗೆ 10 ಕೊಟ್ಟರೆ, ಇದಕ್ಕೆ ನಾನು 10ಗೆ 8 ಕೊಡ್ತೀನಿ. 8 ಅಥವಾ 8.2 ಕೊಡ್ತೀನಿ. ತಮ್ಮ ಹೆಸರು? ಕಿರಣ್ ಭಟ್. ನೀವೇನೋ ಹೇಳ್ತಾ ಇದ್ರಿ ಬೆಂಗಳೂರು ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಏನೋ ಹೇಳ್ತಾ ಇದ್ರಿ. ಹಾ, ಸೊ ನೀವು ಮೂಲತಃ ಶಿವಮೊಗ್ಗದವ್ರನ್ನ ಸರ್? ಹುಟ್ಟು ಬೆಳೆದಿರೋದಲ್ಲ ಇಲ್ಲ? ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಿರ್ತೀರಾ? ಇಲ್ಲ, ಈಗ ಬೆಂಗಳೂರಲ್ಲಿ ಇದೀವಲ್ಲ, ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ಮಗನ್ ಮನೆ? ಓ ಸರಿ ಸರಿ. ಹಾ, ಸೊ ಇಲ್ಲಿ ಶಿವಮೊಗ್ಗ ಹೋಗಿ ಬಂದು ಮಾಡ್ತಿರ್ತೀರಾ? 2 ವರ್ಷ ಆಯ್ತು ಬೆಂಗಳೂರಲ್ಲಿ ಇದ್ದೆ, ಹಾ. ಹೋಗಿ ಬಂದು ಮಾಡ್ತೀವಿ. ಬಟ್ ಅಷ್ಟಕ್ಕೆ ಮುಂಚೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿದ್ವಿ? ಅಲ್ಲ, ಇಲ್ಲ ಇದ್ದೀವಿ ಶಿವಮೊಗ್ಗನ ನಮ್ದು. ಹಾ, ಇಲ್ಲಿ ಇಡ್ಲಿ ರೈಸ್ ಬಾತು ಎಲ್ಲ ಟೇಸ್ಟ್ ಮಾಡಿದೀರಾ? ಎಲ್ಲ ಮಾಡಿದ್ದೀವಿ. ಇವತ್ತು ಬರೀ ಕಾಫಿಗೆ ಅಥವಾ ಇಡ್ಲಿ ಆಯ್ತಾ? ಅಲ್ಲ, ಇಡ್ಲಿ ಆಯ್ತು. ಇಡ್ಲಿ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ನಮ್ಮ ಹೆಸರು ಸರ್? ಅನಂತ ಶಾನ್ಬಾಗ್ ಅಂತ, ಲೆಕ್ಚರರ್. ಓ ವೆರಿ ನೈಸ್. ಹೌದು, ಎಲ್ಲಿ ಸರ್? ಗೋಪಾಳದಲ್ಲಿ ಇರೋದು. ಮೊದಲು DVS ಅಲ್ಲಿ ಇದ್ದೆ, ಈಗೆಲ್ಲ ಈಗ ಪ್ರೈವೇಟ್ ಟ್ಯೂಷನ್ ಎಲ್ಲ ಮಾಡ್ತಾ ಇದ್ದೆ, ಶಾನ್ಬಾಗ್ ಅಂತೇಳಿ. ಆಮೇಲೆ ಇಲ್ಲಿ ಬರ್ತಾ ಇದ್ದೆ ನಾನು ತುಂಬಾ ಬಾರಿ, ಕೇಳಿದೀನಿ ತುಂಬಾ ಹೆಸರು, ತುಂಬಾ ಬಾರಿ ಬಂದಿದ್ದೀನಿ ಕೂಡ. ಇಡ್ಲಿ ಮತ್ತೆ ಇದು ತುಂಬಾ ಫೇಮಸ್ ಇಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಹೌದು. ಬೆಳಗ್ಗೆ ಹೊತ್ತು ಬಂದಿದ್ದೀರಾ ಸರ್ ಅಥವಾ ಬರೀ ಸಂಜೆ? ಇಲ್ಲ, ನಾವು ಮಧ್ಯಾಹ್ನ ಹೊತ್ತು ಬಂದಿದ್ದು. ಆವತ್ತು ಇಡ್ಲಿ ಎಲ್ಲ ಇತ್ತು, ಇಡ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಹಾ ಹಾ. ಯಾವ ಸಬ್ಜೆಕ್ಟ್? ನಾನು ಮ್ಯಾಥಮೆಟಿಕ್ಸ್ ಮತ್ತೆ ಫಿಸಿಕ್ಸ್, CET ಮತ್ತೆ ನೀಟ್. ಓ ಹೌದಾ? ಕಾಲೇಜಿಗೆಲ್ಲ ಹೋಗಿದ್ದೀನಿ, ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿದೆ. ಕರೆಕ್ಟ್ ಕರೆಕ್ಟ್. ಹೌದೌದು. ನಮ್ಮ ಮಗ ಬಹುಶಃ 10th ಸೆಕೆಂಡ್ PU ಬಂದಾಗ ನಮಗೆ ಬರ ಗೊತ್ತಾಗತ್ತೆ. ಹಂಗೆ. ಹಾ. ಹೌದು. ಸರಿ ಸರ್, ತಾವು ಶಿವಮೊಗ್ಗದವ್ರೆ? ನಮ್ಮ ಶಿವಮೊಗ್ಗ ಅಲ್ಲ, ಮೂಲ ಅಲ್ಲ, ನಮ್ದು correct. ಮೂಲ ಮರವಂತೆ, ಕುಂದಾಪುರ ಹತ್ರ. ಓ, ಕುಂದಾಪುರ ಮರವಂತೆ. 1980 ಇಲ್ಲಿ ಶಿವಮೊಗ್ಗ ಬಂದಿದ್ದು. ಓಹೋ ಹೋ ಹೋ, ಸರಿ ಸರಿ. ಬಟ್ ಕುಂದಾಪುರದಲ್ಲಿ ಈಗಲೂ ಇಲ್ಲ, ನಮ್ ಚಿಕ್ಕಪ್ಪ ಎಲ್ಲ ಇದಾರೆ. ಮರವಂತೆ ಬೀಚ್ ಎಲ್ಲ ಇದೆಯಲ್ಲ, ಅದೇ ಊರು. ಗೊತ್ತು, ಕುಂದಾಪುರಕ್ಕೆ ಹೋಗಿದ್ದೀನಿ ಸರ್. ಹೌದಾ? ಸುಮಾರು ಸಲ ಹೋಗಿದ್ದೀನಿ, ಮರವಂತೆ ಬೀಚು ನೋಡಿದ್ದೀನಿ ನಾನು. ನಿಮ್ಮ ಇದು ನಾನು ತುಂಬಾ ಲಾಕ್ಸ್ ಎಲ್ಲ ನೋಡಿದೀನಿ, ಲಾಕ್ಸ್ ಎಲ್ಲ ತುಂಬಾ ನೋಡಿದೀನಿ. ಹೌದಾ? ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನನ್ನ ಟರ್ನ್. ಇಡ್ಲಿ ನನಗೆ ಯಾವ ಟೈಮ್ ಕೊಟ್ಟರು ಈಗ ತಿಂತೀನಿ. ಮುಂಚೆ ಒಂದು ಟೈಮಲ್ಲಿ ನನಗೆ ಇಡ್ಲಿ ಕಂಡ್ರೆ ಅಯ್ಯೋ ಇಡ್ಲಿನ ಅನಿಸ್ತಾ ಇತ್ತು. ಈಗ ಹೇಗೆ ಅಂದರೆ ಸೇಫ್ ಬೆಸ್ಟ್ ಅಂಡ್ ಸೇಫ್ ಬೆಟ್ ಏನಂದರೆ ಇಡ್ಲಿ. ಸೊ ಚಟ್ನಿ ಅವನು ಮತ್ತು ಇವರು ಹೇಳ್ದಂಗೆ ತಿಂದ ತಕ್ಷಣ ಇಲ್ಲಿಗೆ ಟಕ್ಕಂತ ಮುಟ್ಟು ಸಗಲ ಇದೆ. ಖಾರ ಬಹುಶಃ ಇಲ್ಲಿಯವ್ರಿಗೆಲ್ಲ ಇದು ನಾರ್ಮಲ್ ಅನ್ನಿಸ್ಬೋದು, ಬಟ್ ನನಗೆ ಸ್ವಲ್ಪ ಖಾರ ಇದೆ. ಬಟ್ ಸಖತ್ ಟೇಸ್ಟ್ ಇದೆ ಚಟ್ನಿ ಮಾತ್ರ. ಇಡ್ಲಿ ಅಕ್ಕಿ ರವೆ ಮತ್ತು ಹಾಕಿ ಮಾಡುವಂಥ ಇಡ್ಲಿ. ಖಾರ ಇಷ್ಟಪಡೋರಂತೂ ಸೂಪರ್. ಚಟ್ನಿ ಸಗಲ ಇದೆ. ಹಾಲಪ್ಪ ಅಂತವರು ಚಟ್ನಿ ಕಡಿಮೆ ತಿಂತಾರೆ ಇದರಲ್ಲಿ, ಇಲ್ಲ ಅಂದರೆ
ಚಟ್ನಿನ ಇಡ್ಲಿಗೆ ಹಾಕೊಂಡು ತಿಂತಾನಲ್ಲ, ನೀವು ನಾನು ಕಡಿಮೆನೆ, ಈ ನಡುವೆ ಕಡಿಮೆ, ಬಟ್ ಇದು ಚೆನ್ನಾಗಿದೆ, ಸಗರಾಗಿದೆ. ಈಗ ಇವರಿಬ್ರು ಹೇಳಿದ್ದಾರೆ, ಸೊ ಸೂಪರ್. ಇಡ್ಲಿ ಬೆಲೆ ಹೇಳ್ರಿ, ಹ್ಞೂ ಬೆಲೆ ಕೇಳಿದ್ರ? ನಾನು ಮರ್ತ್ಬಿಟ್ಟೆ ಕೇಳೋದು. ಹೇಳಕ್ಕೆ ಇಡ್ಲಿ ಹಾ 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 ಇಷ್ಟೊತ್ತು ಕ್ಯಾಮ್ರಾ ಸಾಮಾನ್ಯವಾಗಿ- ಹಿಂದೆ ಇದ್ದಿದ್ದ ಆಲಾಪು, ಕ್ಯಾಮ್ರಾ ಮುಂದೆ ಪ್ರಶಾಂತ್, ಈಗ ನಾನ್ ಬಂದೆ ಕ್ಯಾಮ್ರಾ ವಿಮೆನ್ ರೂಪ. ನಂಗೆ ನೋಡಿ ಖಾರ ತಿಂದ ತಕ್ಷಣ ಅಂತ ಇದು ಹೌದು, ಬರುತ್ತೆ. 1 piece. 15 ರೂಪಾಯಿ ಒಂದಂತೆ. ಒಂದು ಇಡ್ಲಿ 15 ರೂಪಾಯಿ. ತುಪ್ಪ ಇದು ಆಕ್ಚುಲಿ ಇವರು ಪ್ರಶಾಂತ್ ಹೇಳಕ್ ಬಂದ್ರಲ್ಲ, ನೀವು ಅದು ಹೇಳಿ ಆ ಪಾಯಿಂಟ್ ಎಷ್ಟೊಂದು ಜನ ಎಷ್ಟೋ ಗೊತ್ತಿರಲ್ಲ. ಜನಕ್ಕೆ ಗೊತ್ತಿರಲ್ಲ. ನನಗೇನಾಗುತ್ತೆ ಅಂದ್ರೆ ನಾರ್ಮಲ್ ಖಾರ ಏನಂತೆ ನಾನು ಡೈಲಿ ತಿನ್ನೋಂಥ ಖಾರ ಇತ್ತು ಅಂದರೆ ನನಗೇನಾಗಲ್ಲ. ಸ್ವಲ್ಪ ನನ್ನ ಬಾಡಿಗೆ ಸ್ವಲ್ಪ ಜಾಸ್ತಿ ಖಾರ ಆದ ತಕ್ಷಣ ಬಿಕ್ಕಳಿಕೆ ಸ್ಟಾರ್ಟ್ ಆಗುತ್ತೆ. ಇದು ಎಷ್ಟು ಜನಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಆಗುತ್ತೆ. ಖಾರ ತಿಂದ ತಕ್ಷಣ ಒಂದು 2 ಸೆಕೆಂಡಲ್ಲಿ ಅಂತ ಬಿಕ್ಕಳಿಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಏನಾದ್ರು And ಎಕ್ಸ್ಪೀರಿಯನ್ಸ್ ಇದು ಮಾಡಿದ್ರೆ ಸುಮಾರು ವರ್ಷ ನಿಮ್ಗೆ ಗೊತ್ತೇ ಇರಲಿಲ್ಲ. ಹಾ, ಇನ್ಫ್ಯಾಕ್ಟ್ ನನಗೆ ಸುಮಾರು ವರ್ಷ ಗೊತ್ತೇ ಇರಲಿಲ್ಲ. ಒಂದ್ಸರಿ ರೂಪಾ ಅವರ ಫ್ರೆಂಡು ಹೇಳಿದ್ದು, ಅವಳಿಗೂ ಇದೇ ಪ್ರಾಬ್ಲಮ್ ಇತ್ತು. ಹಾ, ಸೊ ಅವ್ರಿಗೂ ಅಷ್ಟೇ ಖಾರ ತಿಂದ ತಕ್ಷಣ ಬಾಡಿಲಿ ಸಡನ್ ಆಗಿ ಖಾರ ಬಂದ ತಕ್ಷಣ ಟಕ್ ಅಂತ ಹೋಗಿ ಅವ್ರಿಗೆ ಬಿಕ್ಕಳಿಕೆ ಸ್ಟಾರ್ಟ್ ಆಗೋದಂತೆ. ನನಗೂ ಅದೇ ತರ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಸೊ ಇವಾಗ ನಾನೇನ್ ಮಾಡ್ತೀನಿ, ಖಾರ ತಿನ್ನೋವಾಗ ಸ್ವಲ್ಪ ಈಗ ತಿಂದ ತಕ್ಷಣ ನೋಡಿ, ಈಗ ಬಿಕ್ಕಳಿಕೆ ಬಂತು, 1-2 ಸೆಕೆಂಡ್ ಸೈಲೆಂಟ್ ಆಗಿದ್ದೆ, ಬಿಕ್ಕಳಿಕೆ ನಿಲ್ಲತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಸ್ವೀಟ್ ತಿನ್ಬೋದು ಅಥವಾ ಸಪ್ಪೆ ತಿನ್ಬೋದು. ಸಪ್ಪೆ ತಿನ್ಬೋದು. ನೀರ್ ಕುಡಿದ್ರೆ ಇದು ನಿಲ್ಲಲ್ಲ. ಹಾ, ನೀರು ಕುಡಿದ್ರೆ ನಿಲ್ಲಲ್ಲ. ಸೊ 1-2 ಸೆಕೆಂಡ್ ನಿಲ್ಲಿಸ್ಬಿಟ್ಟಿರ್ತೀನಿ. ಕೋಟೆ ಮಾರಿಕಂಬ ದೇವಸ್ಥಾನದ ಸೆಕ್ರೆಟರಿನ ಸರ್? ಸಾರಿ, ತಮ್ಮ ಹೆಸರು ಸರ್? ನೀವೇನೋ ಹೇಳ್ತಾ ಇದ್ರಿ ಖಾರ ತಿನ್ನಕ್ಕೋಸ್ಕರನೇ ಇಲ್ಲಿಗೆ ಚಟ್ನಿ ಖಾರ ತಿನ್ನಕ್ ಬರ್ತಾರೆ ಅಂತ. ಶಿವಮೊಗ್ಗದಲ್ಲಿ ಏನಾಗುತ್ತೆ ಅಂದ್ರೆ ಈ ಮಳೆಗಾಲ ಚಳಿಗಾಲದಲ್ಲಂತೂ ಖಾರ ಬೇಕೇ ಬೇಕಾಗತ್ತೆ. ಆದ್ರೂ ಇದ್ ಮಾತ್ರ ಸ್ಪೆಷಲ್, ನಿರಂತರವಾಗಿ ವರ್ಷ ಇಡೀ ಖಾರ ಚಟ್ನಿನೇ ಇಲ್ಲಿ. ಅದು ನೀರ್ ಚಟ್ನಿ ಖಾರ ಇರುತ್ತಲ್ಲ, ಅದು ತಿನ್ನಕ್ಕೆ ಅಂತಾನೆ ಶಿವಮೊಗ್ಗ ಸುತ್ತಮುತ್ತ ಅಂದ್ರೆ ವಿನೋದ್ ನಗರದಿಂದನೂ ಇಲ್ಲಿಗೆ ಬರ್ತಾರೆ, ವಿದ್ಯಾನಗರದಿಂದನೂ ಇಲ್ಲಿಗೆ ಬರ್ತಾರೆ, ಎಲ್ಲಾ ಕಡೆಯವರು ಬರ್ತಾರೆ. ಖಾರ ತಿನ್ನೋ ಫ್ಯಾನ್ಸ್ ಅಂದ್ರೆ ಖಾರ ತಿನ್ನೋ ಚಟ ಇರೋರು ಬಂದೆ. ಕರೆಕ್ಟ್, ನೀವು ಹೇಳ್ದಂಗೆ ಚಟ್ನಿ ತಿಂತಾಗೆ ಬೆವ್ರು ಇಳೀತು. ಆಮೇಲೆ ಬೆಳಗ್ಗೆ ದಿವಸ ಒಂದೊಂದು ಐಟಮ್ ಮಾಡ್ತಾರೆ. ಇಡ್ಲಿ ಜೊತೆಗೆ ಒಂದ್ ದಿವಸ ಪಲಾವ್ ಮಾಡ್ತಾರೆ, ಒಂದ್ ದಿವಸ ಬಿಸಿಬೇಳೆ ಬಾತ್ ಭಾರಿ ಚೆನ್ನಾಗಿರುತ್ತೆ. ಬೇರೆ ಕಡೆ ಬಿಸಿಬೇಳೆ ಬಾತು ತಣ್ಣಗಿರುತ್ತೆ, ಬಿಸಿ ಏನಿರಲ್ಲ. ಇಲ್ಲಿ 4 ಇಟ್ಕೊಂಡ್ರೆ ಸುಡುತ್ತೆ, ಆ ತರ ಇರುತ್ತೆ ಬಿಸಿಬೇಳೆ ಬಾತು. ಮತ್ತೊಂದು ಸ್ಪೆಷಲ್ ಏನಂದ್ರೆ ಅದಕ್ಕೆ ಹಾಕೋಣ ಖಾರನು ನಾವೇ ತಗೋಬೇಕು, ದುಡ್ಡು ಕೊಟ್ಟು. ಅದು ಬೇರೆ ಸಪರೇಟ್ ಕವರ್ ಅಲ್ಲಿ ಇಟ್ಟಿರ್ತಾರೆ. ಓ ಹೌದಾ, ಬೂಂದಿ ಬೇಕು ಅಂದ್ರೆ? ಹೌದು, ಖಾರ ಬೂಂದಿ. ಓ ಇದು ಸಪರೇಟ್ ಸ್ಪೆಷಲ್ ಇದು. Separate ಅದು. ಓ ನೈಸ್. ಚೆನ್ನಾಗಿದೆ. ಬೇರೆ ರೈಸ್ ಪಾತ್ರೆಗಳಿಗೆ ಚಟ್ನಿನೇನಾ? ಹಾ, ಚಟ್ನಿನೇ. ಹಾ. ಚಟ್ನಿ ಫೇವರ್ ಬಿಡ್ರಿ, ಚಟ್ನಿಗೋಸ್ಕರನೇ ಬರೋದು, ಬೇರೆ ಐಟಮ್ ಎಲ್ಲ ಸುಮ್ಮನೆ ಅದ್ರ ಜೊತೆಗೆ. ಹಾ, ಸೊ ನೈಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಚೆನ್ನಾಗಿ ಹೇಳಿದ್ರಿ, ನೀವು ಅವಾಗ್ಲಿಂದ ಮಾತಾಡ್ತಿದ್ರಿ, ನಾನು ಅನ್ಕೊಂಡೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ. ಸೊ ಖುಷಿ ಆಯ್ತು ಸರ್ ಮಾತಾಡಿ. ಇದು ಇವರು ದಿವಸ ಬೆಳಗ್ಗೆ ಮಾತ್ರ ಇದ್ದಿದ್ದಂಥದ್ದು, ಇವಾಗ ಸಂಜೆನೂ ಶುರು ಮಾಡಿದ್ದಾರೆ. ಅವ್ರ ಮಾವರು ಶುರು ಮಾಡಿದ್ದಂಥದ್ದು ಇದು. ಇವಾಗ ಅಳಿಯ ಮಗಳು ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತು ಇರ್ತಿರ್ಲಿಲ್ಲ ಮುಂಚೆ. ಇವಾಗ ಸಂಜೆ ಹೊತ್ತು ಈ ಲೈಟ್ ಆನ್ ಆಗಿದೆ ಅಂದ್ರೆ ಇಡ್ಲಿ ರೆಡಿ ಆಗಿದೆ ಅಂತೇಳಿ ಅಲ್ಲಿವರೆಗೂ ಅವ್ರ ಹಾಫ್ ಶಟರ್ಸ್ ಇರುತ್ತೆ. ಲೈಟ್ ಆನ್ ಮಾಡಿದ ತಕ್ಷಣ ಇಲ್ಲಿ ಹೋಗೋರ್ಗೆಲ್ಲ ಎಲ್ರಿಗೂ ಗೊತ್ತಿದೆ, ಲೈಟ್ ಆನ್ ಆದ್ರೆ ಇಡ್ಲಿ, ಆಫ್ ಆದ್ರೆ ಯಾರು ಕೇಳಲ್ಲ, ಹಂಗೆ ಹೋಗ್ತಾ ಎಲ್ಲ ಇರ್ತಾರೆ. ಸಿಂಬಾಲಿಕ್. ಲೈಟ್ ಆಫ್ ಖಾಲಿ ಆಗಿದೆ ಅಂತ. ನಾವು ಬಂದಿದ್ದು ಆಲ್ಮೋಸ್ಟ್ ಸಿಕ್ಕು ಅಷ್ಟೇ ನಮಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಫೈನಲ್ ಓವರ್ ಕಾಫಿ 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 ಸಕ್ಕರೆ ಕಡಿಮೆ ಹೇಳಿದ್ರ? ಹೇಳಿದ್ದೀನಿ. ಹಾಂ, ಸಕ್ಕರೆ ಕಡಿಮೆ ಇದೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಇನ್ನೊಂದು ಕಡೆ ಎಲ್ಲ ಕುಡಿದೆ, ನಾವು ಟೀ ಕುಡಿದ್ವಿ, ಅಲ್ಲಿ ಸಕ್ಕರೆ ಕಡಿಮೆ ಅಂತ ಹೇಳಿ ಸಕ್ಕರೆ ಜಾಸ್ತಿ ಆಗೋಗಿತ್ತು. ಬೆಲ್ಲ ಸಾರಿ, ಸಕ್ಕರೆ ಅಲ್ಲ, ಬೆಲ್ಲ ಜಾಸ್ತಿ ಆಗೋಗಿತ್ತು. ಇದು ಸಕ್ಕರೆ ಕಡಿಮೆ ಇದೆ, ಚೆನ್ನಾಗಿದೆ ಕಾಫಿ. ಅಂದ್ರೆ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು. ಎಂಡ್ ಬಿಟ್ ಪ್ಲೀಸ್. ಕಾಫಿ ಕುಡಿತಾ ನಮ್ಮ ಏನು ಫುಡ್ ವ್ಲಾಗ್ನು ಕ್ಲೋಸ್ ಮಾಡ್ತಾ ಇದೀವಿ, ಜೊತೆನಲ್ಲಿ ಇವತ್ತಿನ ಎಪಿಸೋಡ್ನು ಕ್ಲೋಸ್ ಮಾಡ್ತಾ ಇದೀನಿ. ಕೋಟೆ ಮಾರಿಕಾಂಬಾ ದೇವಸ್ಥಾನದ ಎದುರುಗಡೆ, ಕೋಟೆ ರೋಡ್ನಲ್ಲಿ, ಶಿವಮೊಗ್ಗದಲ್ಲಿ ವಿಜಯ ಕಾಫಿ ಬಾರ್ ಇರೋದು. ಇದು ಬೆಳಿಗ್ಗೆ ಮತ್ತೆ ಸಂಜೆ ಮಾತ್ರ ಓಪನ್ ಇರುತ್ತೆ. ನಿಮಗೆ ಬೆಳಿಗ್ಗೆ ಬಂದ್ರೆ ಇಡ್ಲಿ ಮತ್ತೆ ರೈಸ್ ಬಾತ್ ಸಿಗುತ್ತೆ, ದಿನಕ್ಕೆ ಒಂದೊಂದರ ರೈಸ್ ಬಾತು. ಸಂಜೆ ಬಂತು ಅಂದ್ರೆ ಇಡ್ಲಿ ಸಿಗುತ್ತೆ. ಲೋಕಲೈಟ್ಸ್ ಹೇಳೋ ಹಾಗೆ ಲೈಟ್ ಆನ್ ಇತ್ತು ಅಂದ್ರೆ ಇಡ್ಲಿ ರೆಡಿ ಇದೆ ಅಂತ, ಲೈಟ್ ಆಫ್ ಇತ್ತು ಅಂದ್ರೆ ಇಡ್ಲಿ ಖಾಲಿ ಆಯ್ತು. ಖಾರ ತಿನ್ನೋರ್ಗೆ ಫ್ಯಾನ್ ಬೇಸ್ ಇರುತ್ತಲ್ಲ, ಖಾರ ತಿನ್ನೋರ್ದೆ ಸೆಪರೇಟ್ ಫ್ಯಾನ್ ಬೇಸು, ಅವರೇ ಇಲ್ಲಿ ಹುಡ್ಕೊಂಡು ಬರೋದು ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಅದಕ್ಕೆ ತಕ್ಕಾಗೆ ಇದೆ. ಫುಲ್ಲು ಚಟ್ನಿ, ಖಾರ, ಇಡ್ಲಿ ಚೆನ್ನಾಗಿದೆ. ಸೊ ನಾವಿವತ್ತಿಂದ ಇಡ್ಲಿ ಚಟ್ನಿ ಆಗಿರೋದ್ರಿಂದ ಅಷ್ಟನ್ನೇ ನಾನು ಹೇಳೋದಕ್ಕೆ ಸಾಧ್ಯ. ಕಾಫಿನಲ್ಲಿ ಎಂಡ್ ಮಾಡ್ತಾ ಇದೀವಿ. ಕಾಫಿ ಇಸ್ ಓಕೆ. ಇಡ್ಲಿ ಆದಮೇಲೆ ಕಾಫಿ ಕುಡಿಯೋದಕ್ಕೆ ಹಾಯಾಗಿದೆ. ಸೊ ಎಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಶಿವಮೊಗ್ಗದ ಲೋಕಲೈಟ್ಸ್ಗೆ ಈ ಜಾಗ
ಆಲ್ರೆಡಿ ತುಂಬ ಫೆಮಿಲಿಯರ್ ಇರ್ಬೋದು, ಯಾಕಂದ್ರೆ 50 ವರ್ಷದ ಮೇಲಿಂದ ಇಲ್ಲಿದ್ದಾರೆ. ಸೊ ಫೆಮಿಲಿಯರ್ ಅಲ್ಲದೆ ಇರೋರು, ಇದುವರೆ ತನಕ ಬಂದು ಇಲ್ಲಿ ಟೇಸ್ಟ್ ಮಾಡದೇ ಇರೋರು ಒಂದ್ಸಲ ಬಂದು ಇಲ್ಲಿ ಟೇಸ್ಟ್ ಮಾಡಿ ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಶಿವಮೊಗ್ಗಗೆ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬರೋರು ಅಥವಾ ಯಾವುದೋ ಬೇರೆ ಕೆಲಸದ ಮೇಲೆ ಈ ಕಡೆ ಸುತ್ತಮುತ್ತ ಬಂದಿರೋರು, ನಿಮಗೆ ಟೈಮ್ ಪರ್ಮಿಟ್ ಆಯಿತು ಅಂದರೆ ಒಂದ್ಸಲ ಇಲ್ಲಿ ಬಂದು ತಿಂದುಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ನನ್ನ ಚಾನೆಲ್ ಅಕಸ್ಮಾತ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಏನಕ್ಕೆ ನೆನಪಿಸ್ತಿರ್ತೀನಿ ಅಂದರೆ, ಕೆಲವು ಸಲ ಏನಾಗುತ್ತೆ, ಅಯ್ಯೋ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಬಿಡು ಅಂತ ಅನ್ನಿಸ್ಬಹುದು. ಇಲ್ಲ, ಖಂಡಿತವಾಗ್ಲೂ ಆ ಸಬ್ಸ್ಕ್ರಿಪ್ಷನ್ ನನಗೆ ಮ್ಯಾಟ್ರ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿನ ತೋರಿಸಿ. ಓಕೆ, ನಿಮಗೆ ನಮ್ಮ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ದೇನಾದರೂ ಸಜೆಷನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಚಾನಲಲ್ಲಿ ನೀವು ಯಾರಾದರೂ ಅಡುಗೆ ಮಾಡಬೇಕು ಅಂತಿತ್ತು ಅಂದರೆ rupaprabhakar@gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡಬೇಕು ಅಂತಿರುವಂಥ ವೆಜ್ ರೆಸಿಪಿನ ಕಳಿಸ್ಕೊಟ್ರೆ ಅದು ನಮಗೆ ಇಷ್ಟ ಆದರೆ ನಾವೇ ಬಂದು ಶೂಟ್ ಮಾಡ್ತೀವಿ ನಿಮ್ಮ ಜೊತೆ. ನಾನು ನಿಮ್ಮ ಜೊತೆನೇ ಕೂತು ನೀವು ಮಾಡಿರೋದನ್ನ ಟೇಸ್ಟ್ ಮಾಡ್ತಿರ್ತೀವಿ. ಓಕೆ, ಸೈನ್ ಆಫ್ ಹೇಳೋಂಥ ಟೈಮ್ ಬಂತು. ಕಾಫಿ ಲಾಸ್ಟ್ ಸಿಪ್ಪು. ಮುಂದಿನ ವಿಡಿಯೋನಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.